ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಇಲ್ಲೇ ಇದ್ದು ನಿಮ್ ಮನ್ಸನ್ನ ಗೆಲ್ಲೋದಕ್ಕೆ ನಾನ್ ಯಾವ ತಪ್ಪು ಮಾಡಿಲ್ಲ ಅನ್ನೋದನ್ನ ಪ್ರೂವ್ ಮಾಡ್ಕೋಬೇಕು ಅನ್ಕೋತಿದ್ದೀನಿ. ಅತ್ತೆ, ನೀವ್ ಬದ್ಲಾಗ್ತೀರಾ ಅನ್ನೋ ನಂಬಿಕೆ ನನಗಿದೆ. ಫೋಟೋದಲ್ಲಿ ನಿಮ್ ಮಗನ್ ಪಕ್ಕ ನಿಂತ್ಕೊಳ್ಳೋ ಸ್ಥಾನ ಪಡ್ಕೊಂಡಿರೋ ನಾನು ನಿಮ್ ಮನ್ಸಲ್ಲೂ ಒಂದ್ ಒಳ್ಳೆ ಸ್ಥಾನ ಪಡ್ಕೋತೀನಿ. ಸ್ವಲ್ಪ ತಡ ಆಗ್ಬೋದು. ನಂಬೇಡ ಶೌರ್ಯ, ಮರಳು ಮಾತುಗಳನ್ನ ಆಡಿ ನಿನ್ನ ಕರಗಿಸ್ತಾ ಇದ್ದಾಳೆ. ಯಾವುದೇ ಕಾರಣಕ್ಕೂ ಕರಗಬೇಡ. ಕಂಗ್ರ್ಯಾಚುಲೇಷನ್ಸ್. ಆದಷ್ಟು ಬೇಗ ಈ ಮೂವಿ ಸೆಟ್ಟಿಗೆ ಇರುತ್ತೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ಸ್ ಏನಕ್ಕಪ್ಪ. ಇಂಡಸ್ಟ್ರಿಲಿ ಮೇಲ್ ಬರಬೇಕು ಅಂದ್ರೆ ಟ್ಯಾಲೆಂಟ್ ಜೊತೆಗೆ ಹಾರ್ಡ್ ವರ್ಕ್ ಮಾಡಬೇಕು, ಮತ್ತೆ ಲಕ್ ಕೂಡ ಇರಬೇಕು. ನೀವು ನನ್ನ ಮೀಟ್ ಮಾಡಿದ್ದೀನೇ ಅಬ್ಸರ್ವ್ ಮಾಡಿದೆ. ನಿಮಗೆ ಸಿನಿಮಾ ಅಂದ್ರೆ ಎಷ್ಟು ಪ್ಯಾಷನ್ ಅಂತ. ಹೌದು ಸರ್, ಒಂದು ಚಾನ್ಸ್ಗೋಸ್ಕರ ವೇಟ್ ಮಾಡ್ತಾ ಇದ್ವಿ. ಲಕ್ಕಿಲಿ ನೀವು ಸಿಕ್ಕಿದ್ರಿ. ಬರೀ ನೀನೇ ಮಾತಾಡ್ತೀಯಾ? ಇವಳು ಮಾತಾಡಲ್ವಾ? ಹಂಗೆಲ್ಲ ಏನಿಲ್ಲ ಸರ್. ನೋಡ್ ಸಂಪದ, ಇಂಡಸ್ಟ್ರಿಲಿರೋರ್ ಜೊತೆ ಹಾಗೆ ಬೆರ್ತೋಗ್ಬಿಡ್ಬೇಕು. ನಗ್ನಗ್ತಾ ಮಾತಾಡ್ಬೇಕು. ಫುಲ್ ಜೋಶಲ್ಲಿರ್ಬೇಕು. ಓಕೆನಾ? ಓಕೆ ಸರ್. ವೆಲ್ ಸಿದ್ದು, ನಾವಿನ್ನ 4 days ಅಲ್ಲಿ ಶೂಟ್ನ ಸ್ಟಾರ್ಟ್ ಮಾಡೋಣ. ಲೊಕೇಶನ್ ಬಂದು ಫಸ್ಟ್ ಶೆಡ್ಯೂಲ್ ಡಮಾನಲ್ಲಿರುತ್ತೆ. ಶೋರ್ ಸರ್. ನಮ್ಮ ಕಡೆಯಿಂದ ನಾವು ಫಾಸ್ಟ್ ಆಗೇ ಇದ್ದೀವಿ. ನೀವೇ ಇನ್ನು ಅಮೌಂಟ್ ರೆಡಿ ಮಾಡಿಲ್ಲ. ಸರ್, ಅದು ಅದೇ ಕೆಲಸದಲ್ಲಿದ್ದೀವಿ. ಇನ್ನೊಂದು ವಾರದಲ್ಲಿನಾ? ಅಂದರೆ ನೀವು ಶೂಟ್ ಸ್ಟಾರ್ಟ್ ಮಾಡಿ ಸರ್. ಅಷ್ಟರಲ್ಲಿ ನಾನು ಕನ್ಫರ್ಮ್ ಆಗಿ ತಗೊಂಡು ಬರ್ತೀನಿ. ಪ್ರಾಮಿಸ್. ನೀವು ಪ್ರಾಮಿಸ್ ಮಾಡಿದ್ರೆ ಅಲ್ಲಿ ಫ್ಲೈಟ್ ಟಿಕೆಟ್ ಸಿಗಲ್ಲಪ್ಪ. ಮೂವಿ ಸ್ಟಾರ್ಟ್ ಆಗಬೇಕು ಅಂದ್ರೆ 100% ಬಜೆಟ್ ರೆಡಿ ಆಗಲೇಬೇಕು. ಅದಲ್ಲ ಸರ್. ಏಯ್, ಇಂಥವರೆಲ್ಲ ನಮಗೆ ಸಿಗಾಕೊಂತಾರ? ನಾನು ಹೇಳೋದನ್ನ ಇವ್ರು ಅರ್ಥನೇ ಮಾಡ್ಕೊತಿಲ್ವಲ್ಲ. ನಾನೇ ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಎಷ್ಟೋ ಹುಡುಗಿರು ಕ್ಯೂ ಅಲ್ಲಿ ನಿಂತಿದ್ದಾರೆ ಗೊತ್ತಾ? ಕನ್ನಡದವರು ಹೋಗ್ಲಿ ಪಾಪ ಅಂತ ಎಂಕರೇಜ್ ಮಾಡಿದ್ರೆ ಕೂಲ್ ಸರ್, ಕೂಲ್. ಸಿದ್ದು, ಮನಿ ಅರೇಂಜ್ ಮಾಡು. 2 days ಅಲ್ಲಿ ಫುಲ್ ಅಮೌಂಟ್ ಅರೇಂಜ್ ಮಾಡ್ತೀವಿ. ಸ್ಯಾಮ್ ಬಾ. ಥ್ಯಾಂಕ್ ಯು ಸರ್. ಕಲ್ಯಾಣಿ ಜೀವನ ಚೆನ್ನಾಗಿರ್ಬೇಕು, ಈ ನನ್ನ ಮಾತನ್ನ ಕೇಳಿಸ್ಕೊಂತ ದೇವ್ರ ಹತ್ರ ಬೇಡ್ಕೊಂಡೆ ಹೊರತು ಕಲ್ಯಾಣಿ ಹೇಳಿದ್ದನ್ನ ನಾನು ಕೇಳಿಸ್ಕೊಳ್ಳಿಲ್ಲ.
ಯಾವ ಕಷ್ಟನೂ ಬರ್ತಿರೋ ಹಾಗೆ ನೋಡ್ಕೋತೀನಿ ಅಂತ ಅವ್ರಿಗೆ ಮಾತು ಕೊಟ್ಟಿದ್ದೆ. ಆದರೆ ನನ್ನ ಕೈಯಾರೆ ನಾನೇ ಕಲ್ಯಾಣಿ ಜೀವನನ ಕಷ್ಟಕ್ಕೆ ತಳ್ಳಿಬಿಟ್ಟೆ. ಅಮ್ಮ, ಯಾಕಮ್ಮ ಹೀಗಿದ್ಯಾ? ಏನಿಲ್ಲ ಕಲ್ಯಾಣಿ, ನನ್ ಬಗ್ಗೆನೇ ಯೋಚನೆ ಮಾಡ್ತಾ ನೋವು ಪಡ್ತಿದ್ಯಾ? ಇವಾಗ ಏನಾಯ್ತು ಅಂತ? ನಾನ್ ಸಂತೋಷವಾಗಿ ಇದೀನಲ್ಲ. ಎಲ್ಲರೂ ನಿನ್ನ ಚಿಕ್ಕ ಹುಡುಗಿ ಅನ್ಕೊಳ್ತಾರೆ, ಆದ್ರೆ ನೀನು ಎಲ್ಲಾ ನೋವನ್ನು ಎದೆಯಲ್ಲಿ ಮುಚ್ಚಿಟ್ಕೊಂಡು ಹೊರಗಡೆ ನೀನು ಎಲ್ಲರ ಎದುರಿಗೂ ನಗ್ನಾಗ್ತಾ ಓಡಾಡ್ತಿದ್ಯಾ. ಸಂಪದ ಶೌರ್ಯನ ಬಗ್ಗೆನೇ ಯೋಚನೆ ಮಾಡಿ ನಿನಗೆ ಅನ್ಯಾಯ ಮಾಡಿಬಿಟ್ಟೆ. ಮದ್ವೆ ಆಗಿರೋ ಹೆಣ್ಣಿಗೆ ಗಂಡ ಪ್ರೀತಿಯಿಂದ ಕರೆದಾಗ, ಅಷ್ಟೇ ಪ್ರೀತಿಯಿಂದ ನೋಡ್ಕೊಂಡಾಗ ಪ್ರಪಂಚನೇ ಮರ್ತು ಹೋಗ್ತಾಳೆ. ಆದ್ರೆ ನೀನು ಶೌರ್ಯ ನಿನ್ನನ್ನ ಕಲ್ಯಾಣಿ ಅಂತ ಯಾವಾಗ ಕರೀತಾನೋ ಅಂತ ಎದುರು ನೋಡ್ತಾ ಇದೀಯ ಅಲ್ವಾ ಕಲ್ಯಾಣಿ? ಮದುವೆಯನ್ನು ಬೇಡಿ ನಿನ್ ಕೈಗೆ ತೊಡಿಸಿ ಜೈಲಲ್ಲಿರೋ ಖೈದಿ ತರ ನಿನ್ನನ್ನ ಮಾಡ್ಬಿಟ್ಟೆ ಕಲ್ಯಾಣಿ. ಯಾಕಮ್ಮ ಹಾಗ ಅನ್ಕೋತ್ಯಾ? ಆಫೀಸರ್ ಜೊತೆ ಮದ್ವೆ ಆಗೋದು ದೇವ್ರು ನಾನ್ ಕೇಳ್ದೇನೆ ಕೊಟ್ಟಿರೋ ವರ ಅನ್ಕೋತೀನಿ. ಯಾಕಂದ್ರೆ 18 ವರ್ಷಗಳ ನಂತರ ನನಗ್ ಸಿಕ್ಕಿರೋ ಬಂಧಗಳು ಅನುಬಂಧಗಳು ಆಫೀಸರ್ ಜೊತೆ ಅಲ್ದೇನೆ ಬೇರೆಯವ್ರ ಜೊತೆ ಮದ್ವೆ ಆಗೋಗಿದ್ರೆ ದೂರ ಆಗೋಗ್ತಿತ್ತು. ಅವಾಗ ನಾನು ನಿಜವಾಗ್ಲೂ ನಿಮ್ಮೆಲ್ಲರಿಗೂ ದೂರವಾಗಿರೋಕಾಗ್ದೆ ಅಳ್ತಾ ಇರ್ಬೇಕಿತ್ತು. ಇವಾಗ ನಾನು ನಿಮ್ಮೆಲ್ಲರ ಜೊತೆ ಇದ್ದೀನಿ. ಅದೇನು ಅಂದ್ರೆ ಆಫೀಸರ್ಗೆ ನನ್ ಮೇಲೆ ಕೋಪ ಕಡಿಮೆ ಆಗಿಲ್ಲ. ಅದೊಂದೇ ನಂಗೆ ಬೇಜಾರು. ಅಮ್ಮ, ಈ ಫೋಟೋ ನೋಡು. ಜೊತೆ ನಾನು ನಿಂತ್ಕೊಂಡು ತೆಗೆಸ್ಕೊಂಡಿರೋ ಫಸ್ಟ್ ಫೋಟೋ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ ಕಲ್ಯಾಣಿ. ಥ್ಯಾಂಕ್ ಯು ಸೋ ಮಚ್ ಅಮ್ಮ. ಇಷ್ಟು ಚಿಕ್ಕ ಫೋಟೋ ನೋಡಿ ಎಷ್ಟು ಸಂತೋಷ ಪಡ್ತಿದ್ಯಾ? ಎಲ್ಲಿ ಕಲ್ತ್ಕೊಂಡೆ ಇದ್ನೆಲ್ಲ? ತಾಯಿನ ಮೀರ್ಸೋ ಗುರು ಯಾರಿರ್ತಾರಮ್ಮ? ನನಗೆ ನೀನೇ ಇನ್ಸ್ಪಿರೇಷನ್. ನೋವಾದಾಗ ಕುಗ್ಗಲ್ಲ, ಸಂತೋಷ ಆದಾಗ ಬೀಗಲ್ಲ. ಜೀವನ ಅಂದ್ರೆ ಏನು ಅಂತ ನಿನ್ನ ನೋಡಿದ್ರೇನೆ ಅರ್ಥ ಆಗತ್ತಮ್ಮ. ನಮ್ಮಪ್ಪ ಅಮ್ಮ ಮಾಡಿರೋ ತಪ್ಪಿಗೆ ನಿನ್ ಜೀವನ ಬಲಿಯಾಗಿದ್ದಿನ ಅಳ್ತಾ ನಮ್ಮಮ್ಮನ ಬಗ್ಗೆ, ಹೊಟ್ಟೆಲ್ ಬೆಳಿತಿರೋ ನನ್ ಬಗ್ಗೆ ಯೋಚನೆ ಮಾಡ್ತಾ ನೀನ್ ಒಂಟಿಯಾಗಿ ಉಳ್ಕೊಂಡ್ಬಿಟ್ಟೆ. ಮೊದ್ಲೆಲ್ಲ ನೀನ್ ನನ್ಗೆ ಇಷ್ಟನೇ ಆಗ್ತಿರ್ಲಿಲ್ಲ. ಅನ್ಬಾರದ್ ಮಾತಂದೆ, ಆರೋಪ ಮಾಡ್ದೆ. ಆದ್ರೆ ಅದ್ನೆಲ್ಲ ತಮಾಷೆ ಅನ್ಕೊಂಡು ನೀನ್ ಹೊಟ್ಟೆಗೆ ಹಾಕೊಂಡೆ. ನನಗೂ ಒಂದು ಕುಟುಂಬ ಕೊಟ್ಟೆ. ಇವಾಗ ಕೂಡ ಆಫೀಸರ್ ಮೇಲೆ ನನಗೆ ಕೋಪ ಬರ್ದೇನಿರೋದಕ್ಕೆ ಕಾರಣ ಈ ಸ್ವಲ್ಪ ದಿನದಲ್ಲಿ ನಿನ್ನನ್ನ ಬೆಳೆಸಿರೋ ರೀತಿ. ತಾಳ್ಮೆ ಅನ್ನೋದನ್ನ ನಿನ್ನಿಂದಾನೇ ಕಲ್ತ್ಕೊಂಡಿದ್ದೀನಮ್ಮ. ಅಮ್ಮ, ತುಂಬಾ ದಿನದಿಂದ ನಿಂಗೇನೋ ಕೇಳ್ಬೇಕು ಅನ್ಕೋತಿದ್ದೆ. ಏನ್ ಕಲ್ಯಾಣಿ ಅದು? ಮಾಧುರಿ ಅಮ್ಮ ಮಾಡಿರೋ ತಪ್ಪನ್ನೆಲ್ಲ ಕ್ಷಮಿಸ್ತೀಯ ಅಮ್ಮ?
ನಡೆದು ಹೋದ ವಿಚಾರಗಳನ್ನ ನೆನೆಸ್ಕೊಂಡ್ರೆ ನೋವಾಗುತ್ತೆ ಕಲ್ಯಾಣಿ. ನಾವದನ್ನೆಲ್ಲ ಮರ್ತೋಗ್ಬಿಟ್ಟಿದೀವಿ. ನಿಜನೇ, ನಿಮ್ಮಪ್ಪನ್ನೇ ನನ್ನ ಜೀವನ ಅನ್ಕೊಂಡೆ. ಅವ್ರು ಏನ್ ಮಾಡಿದ್ರು ತಪ್ಪು ಮಾತ್ರ ಮಾಡಲ್ಲ ಅಂತ ಅನ್ಕೊಂಡಿದ್ದೆ. ಅದಕ್ಕೆ ಈ ಮನೆಗೆ ದೊಡ್ಡ ಸೊಸೆಯಾಗಿ ಬಂದೆ ನಾನು. ನಿಮ್ಮಪ್ಪ ನನ್ನನ್ನು ಬಿಟ್ಟು ಹೋದ್ಮೇಲೆ ಅವ್ರ ಸ್ಥಾನ ನಾನು ತಗೊಂಡು ಈ ಮನೆ ಮಗಳಾದೆ. ದೇವ್ರು ಒಂದನ್ನ ನಮ್ಮಿಂದ ದೂರ ಮಾಡಿದ್ರೆ ಅದಕ್ಕೆ ಮೀರಿದನ್ನ ನಮಗ್ ಕೊಡ್ತಾನೆ ಅಂತಾರೆ. ಅದಕ್ಕೆ ನಿನ್ನನ್ನ ಮಗಳಾಗಿ ಆ ದೇವ್ರು ನನಗ್ ಕೊಟ್ಟಿದ್ದಾನೆ. ಇನ್ಮೇಲಾದ್ರೂ ಆಗಿದ್ದನ್ನೆಲ್ಲ ಮರ್ತು ಹೋಗು. ನೀನು ಯೋಚನೆ ಮಾಡಬೇಕಾಗಿರೋದು ಶೌರ್ಯನ ಮನಸ್ಸನ್ನ ಹೇಗ್ ಗೆಲ್ಬೇಕು ಅನ್ನೋದನ್ನ ಮಾತ್ರನೇ, ಸರಿನಾ? ಸರಿ ಅಮ್ಮ. ಇವತ್ತು ಶೌರ್ಯ ನಿನ್ ಜೊತೆ ಫೋಟೋ ತೆಗೆಸ್ಕೊಂಡ. ನೋಡ್ತಾ ಇರು, ಇನ್ನು ಮುಂದೆ ನಿನ್ನನ್ನು ಬಿಟ್ಟಿರೋಕ್ಕಾಗದೇ ಇರೋಷ್ಟು ನಿನ್ನನ್ನು ಪ್ರೀತಿಸ್ತಾನೆ ಕಲ್ಯಾಣಿ. ನಿಜಾನಾ ಅಮ್ಮ? ನಾನ್ ಹೇಳ್ತಿದ್ದೀನಲ್ವಾ, ಖಂಡಿತ ನಡೆಯುತ್ತೆ. ಥ್ಯಾಂಕ್ ಯು ಸೋ ಮಚ್ ಅಮ್ಮ. ಆ ದಿನ ಬರೋವರೆಗೂ ಈ ಫೋಟೋನ ಫೋನ್ನಲ್ಲಿ ವಾಲ್ ಪೇಪರ್ ಆಗಿ ವಾಟ್ಸ್ಆಪ್ ಅಲ್ಲಿ ಡಿಪಿ ಆಗಿ ಇಟ್ಕೋತೀನಿ. ದಮಯಂತಿ ಹತ್ರ ಹುಷಾರಾಗಿರು ಕಲ್ಯಾಣಿ. ಏನ್ ಹುಡುಕ್ತಿದ್ದೀರಾ ಅತ್ತೆ? ಎಷ್ಟು ಹೊತ್ತಿಂದ ಹುಡುಕ್ತಾ ಇದ್ದೀನಿ. ಎಲ್ಲಿಗೆ ಹೋಗಿದ್ದೆ, ಕಾಣಿಸ್ಲೇ ಇಲ್ಲ. ನಾನ್ ಮಾತಾಡೋಣ ಅನ್ಕೊಂಡ್ರೆ ನನ್ ಸೋದರ ಮಾವನ್ನು ನನ್ ಜೊತೆ ಸರಿಯಾಗಿ ಮಾತಾಡಕ್ ಬಿಡಲ್ವಲ್ಲ ಅತ್ತೆ. ಅದಕ್ಕೆ ಹೊರಗಡೆ ಹೋಗಿ ನನ್ ನೋವನ್ನ ಗಿಡಕ್ಕೆ ಮರಕ್ಕೆ ಹೇಳ್ಕೊಂಡ್ ಬರ್ತಾ ಇದ್ದೀನಿ. ಹೌದಾ? ನಿನ್ ಜೊತೆ ಮಾತಾಡೋದಿಕ್ಕೆ ನಾಳೆಯಿಂದ ಜೀತದ ಆಳನ್ನ ಇಡ್ತೀನಿ ಬಿಡು. ಈಗ ಬಾ. ನಾನೇ ಒಂದ್ ಅನ್ಕೊಂಡ್ರೆ ನಡೀತಾ ಇರೋದೇ ಇನ್ನೊಂದು. ಕೆಲಸದೊಳ ಹಾಗಿಡೋಣ ಅಂತ ಅನ್ಕೊಂಡ್ರೆ ನನ್ ಮಗನ್ ಹೆಂಡತಿಯಾಗಿ ಸೈನ್ ಮಾಡೋ ಮಟ್ಟಕ್ಕೆ ಬಂದಿದ್ದಾಳೆ. ಹೇಳ್ಬೇಕು ಅಂದ್ರೆ ನನ್ ಮಗನ್ ಮಗುಗೆ ಅವಳೆ ತಾಯಿ ಅನ್ನೋ ಮಟ್ಟಕ್ಕೆ ಬೆಳೆದ್ಬಿಟ್ಟಿದ್ದಾಳೆ. ಏನಾಯ್ತು? ಮುಖ ಯಾಕೆ ಸಿಂಡರ್ಸ್ಕೊಂಡು ನಿಂತಿದ್ಯಾ? ಹೇಗಿದ್ರೆ ನಿಮಗೇನಾಗ್ಬೇಕು? ನೀವೆಲ್ರೂ ಒಂದಾಗಿದ್ದೀರಾ, ಖುಷಿನಲ್ಲಿ ಕುಣಿತಾ ಇದ್ದೀರಲ್ಲ, ಸಾಕು ಬಿಡಿ. ಏನ್ ಬೊಗಳ್ಬೇಕಂತಿದ್ಯೋ ಅದನ್ನ ಡೈರೆಕ್ಟ್ ಆಗಿ ಬೊಗಳು. ಹಾ, ನನ್ನ ಮಾತು ನಿಮ್ಗೆ ಬೊಗಳ್ದ ಹಾಗೆ ಇರತ್ತೆ. ನಿಮ್ ಸೊಸೆ ಮಾಯಲ್ ಬಿದ್ದು ನೀವು ತುಂಬಾ ಬದಲಾಗೋಗಿದ್ದೀರಾ. ನನ್ ಮಗನು ಬದಲಾಗೋಗ್ತಾನೇನೋ ಅಂತ ತುಂಬಾ ಭಯ ಆಗ್ತಿದೆ. ಆ ಕಲ್ಯಾಣಿ ಆಡೋ ನಾಟಕಕ್ಕೆ ಸೋತು ಹೋಗ್ತಾನೇನೋ ಅಂತ ಚಿಂತೆ ಆಗ್ತಿದೆ. 24 ಗಂಟೆನೂ ಕಲ್ಯಾಣಿ ಮೇಲೆ ಬಿದ್ದು ಅಳ್ತಿಯಲ್ಲ. ಪಾಪ ಕಣೆ ದಮಯಂತಿ ಕಲ್ಯಾಣಿ. ಕಷ್ಟನೋ ನಷ್ಟನೋ ತಾಳಿ ಕಟ್ಸ್ಕೊಂಡಿದ್ದಾಳಂತ ಶೌರ್ಯ ಕೂಡ ಅದನ್ನ ತಿಳ್ಕೊಂಡು ನೋವಲ್ಲೋ ಕೋಪದಲ್ಲೋ ಮನೆಯಲ್ಲಿ ಇರೋಕ್ ಬಿಟ್ಟಿದ್ದಾನೆ. ಮಧ್ಯದಲ್ಲಿ ನಿನ್ ಗೋಳಿ ಏನು ಅಂತ. ಮತ್ತವನು ಹಾಗಾಡೋದಕ್ಕೆ ಕಾರಣ ನೀನೆ. ಅವರಿಬ್ರನ್ನ ಗಂಡ ಹೆಂಡತಿ ಆಗಿರೋದಕ್ಕೆ ಬಿಡು. ಇದ್ರಲ್ಲಿ ನನ್ ತಪ್ಪೇನಿದೆ? ಎಲ್ಲದಕ್ಕೂ ಶನೇಶ್ವರನೇ ಕಾರಣ ಅನ್ನೋ ಹಾಗೆ ನನ್ನ ಮೇಲೆ ಗೂಬೆ ಕೂರಿಸ್ತಿದ್ದೀರಲ್ಲ. ಮಾಡ್ತಿರೋದು ನೀನೆ ಅಂದ್ಮೇಲೆ ಇನ್ಯಾರಿಗೆ ಹೇಳ್ಬೇಕು? ಸರಿ ಬಿಡಿ. ಏನ್ ಸರಿ? ಅಷ್ಟಕ್ಕೂ ನೀ ಏನ್ ಮಾಡ್ತಿದ್ದ ನಿನ್ಗೆ ಅರ್ಥ ಆಗ್ತಿದ್ಯಾ? ಸಂಪದ ಮನೇಲಿಲ್ಲ, ಮಗು ಲಾಲ್ನೆ ಪಾಲ್ನೆ ಹೇಗೂ ನೋಡ್ಕೊಳ್ಳೋದಿಲ್ಲ, ಕನಿಷ್ಠ ಎತ್ತಾಡ್ಸೋದ್ ಕೂಡ ಇಲ್ಲ. ಮಗುನ ನೋಡ್ಕೋತಿರೋದೆಲ್ಲ ಕಲ್ಯಾಣಿ. ಅವಳ ಮೇಲೆ ಯಾಕೆ ಕೋಪ? ಅಷ್ಟಕ್ಕೂ ನಿನ್ಗೆ ಏನ್ ಬೇಕು ಅಂತ ಇದನ್ನೆಲ್ಲ ಮಾಡ್ತಾ ಇದ್ಯಾ? ಅನುಪಮ ನಮ್ಮಮ್ಮನ ಮನೆಯಲ್ಲಿ ಇರಬಾರ್ದು, ಕಲ್ಯಾಣಿ ನಮ್ಮ ಮನೆಯಲ್ಲಿ ಇರಬಾರ್ದು ಅಂತ ಹೇಳು ದಮಯಂತಿ. ಯಾಕೆ ಅವಳ ಮೇಲೆ ಕಿಡಿಕಾರ್ತಾ ಇದ್ಯಾ? ಅದಕ್ಕೂ ನಿನ್ನ ಹತ್ರ ಕ್ಲಾರಿಟಿ ಇಲ್ವಾ? ಇವಾಗ ನಾನು ಏನೋ ಒಂದು ಹೇಳೋವರೆಗೂ ಇವ್ರು ನನ್ನ ಬಿಡಲ್ಲ. ನಿನ್ನೆ ಕೇಳ್ತಿರೋ ದಮಯಂತಿ. ಏನ್ರಿ ಹೇಳ್ಬೇಕು? ಸಂಪದ ಮನೆ ಕಡೆಯಿಂದ ₹1 ವರದಕ್ಷಿಣೆ ತಗೊಳ್ದೆ ಸೊಸೆ ಆಗಿ ಮಾಡ್ಕೊಂಡಿದ್ದಕ್ಕೆ ನಮಗ್ ಪಂಗ್ನಾಮ ಹಾಕಿ ಬೇರೆಯವನ್ ಜೊತೆ ಓಡ್ ಹೋದ್ಲು. ಈಗ ಕಲ್ಯಾಣಿ ಏನಾದ್ರೂ ವರದಕ್ಷಿಣೆ ತಂದ್ಲಾ ಅಂದ್ರೆ ಇಲ್ಲ, ಅವಳು ಏನೂ ತಂದಿಲ್ಲ. ಅವ್ರಿಗೆ ಮಾತ್ರ ಇನ್ಶೂರೆನ್ಸ್ ಹೋಗ್ತಾ ಇದೆ. ಓ, ಅದಾ ನಿನ್ ನೋವು?
ಅದೇನಾ ಅಂತಂದ್ರೆ ಇಲ್ಲ ಇನ್ನೂ ಇದೆ. ಆ ಮನೇಲಿರೋವಾಗ ನಮ್ಗೇನಾದ್ರೂ ಮರ್ಯಾದೆ ಸಿಕ್ತಾ? ಎಲ್ಲ ಅನುಪಮಗೆ ಸಿಕ್ಕಿದ್ದು. ಇವಾಗ ಫೈನಲ್ ಆಗಿ ನೀನು ಹೇಳೋದೇನು? ವರದಕ್ಷಿಣೆ ಬೇಕು ಅಂತನಾ? ಇದನ್ನ ಅವ್ರ ಮುಂದೆ ಹೇಳ್ಬೇಕು. ಮನೇಲಿರೋ ಸೊಸೆ ಮೇಲೆ ರಂಪರಾಧ ಅಂತ ಮಾಡೋದಲ್ಲ. ವರದಕ್ಷಿಣೆಗೋಸ್ಕರ ಅಂತಿದ್ಯಾ? ನೀನೆಷ್ಟು ವರದಕ್ಷಿಣೆ ಕೊಟ್ಟೆ? ಮನೆ ಅಳಿಯನಾಗ್ ಬಂದಿದ್ದೀರಲ್ಲ, ಇನ್ನೂ ಏನ್ ಕೊಡ್ಬೇಕು? ಅಂದ್ರೆ ಏನು? ಏನೋ ಅನ್ಬೇಕು ಅಂತ ಅಂತಿಲ್ಲ, ನೀವ್ ಹೇಳಿದ್ದಕ್ಕೆ ಹೇಳಿದ್ದು. ನಿನ್ ಜೊತೆ ಮಾತಾಡ್ತಿದ್ರೆ ಇರೋ ಮನಃಶಾಂತಿನೂ ಹೋಗುತ್ತೆ. ನಿಜ ಹೇಳಿದ್ರೆ ಸಹಿಸ್ಕೊಳಕ್ಕಾಗಲ್ಲ. ಇನ್ಶೂರೆನ್ಸ್ ಮಾಡ್ಸಿದಿರಲ್ಲ, ವರದಕ್ಷಿಣೆ ಕೇಳಲೇಬೇಕು. ನಮ್ ಕಡೆಯಿಂದ ನಾವು ಫಾಸ್ಟ್ ಆಗೇ ಇದೀವಿ. ನೀವೇ ಏನು ಅಮೌಂಟ್ ರೆಡಿ ಮಾಡಿಲ್ಲ. ಮೂವಿ ಸ್ಟಾರ್ಟ್ ಆಗ್ಬೇಕು ಅಂದ್ರೆ 100% ಬಜೆಟ್ ರೆಡಿ ಆಗ್ಲೇಬೇಕು. ನಾನೇ ಇಂಟ್ರೊಡ್ಯೂಸ್ ಮಾಡ್ಬೇಕು ಅಂತ ಎಷ್ಟೋ ಹುಡುಗಿರು ಕ್ಯೂ ಅಲ್ಲಿ ನಿಂತಿದ್ದಾರೆ ಗೊತ್ತಾ? ಸ್ಯಾಮ್, ಯಾಕೆ ಟೆನ್ಷನ್ ಮಾಡ್ಕೊಂಡಿದ್ಯಾ? ಆ ಡೈರೆಕ್ಟ್ ಕೇಳಿರೋ ಅಮೌಂಟ್ ಎಲ್ಲಿಂದ ತರೋಕ್ಕಾಗತ್ತೆ? ಅದು ಕೂಡ 1 ಕೋಟಿ 2 ದಿನದಲ್ಲಿ. ನಮ್ ಹತ್ರ ನಿಜವಾಗ್ಲೂ ಅಷ್ಟು ದುಡ್ಡಿದ್ರೆ ನೀನ್ ಡೈರೆಕ್ಟರ್ ಆಗಿ, ನಾನ್ ಹೀರೋಯಿನ್ ಆಗಿ ಸಿನಿಮಾ ನಾವೇ ಮಾಡ್ಬೋದಾಗಿತ್ತಲ್ಲ ಸಿದ್ದು. ನೋಡು ಸ್ಯಾಮ್, ಇಂಡಸ್ಟ್ರಿಯಲ್ಲಿ ಹೇಗಾದ್ರೂ ಬದುಕ್ಬೋದು ಅನ್ಕೊಂಡ್ರೆ ನೀನು ಹೇಳ್ದಂಗೆ ಮಾಡ್ಬೋದು. ಆದರೆ ನಂಬರ್ 1 ಪೊಸಿಷನಲ್ಲಿ ಇರಬೇಕು ಅಂದರೆ ಒಂದು ಪ್ಲಾನಿಂಗ್ ಇರಬೇಕು. ಟಾಪ್ ಹೀರೋಗಳ ಮಕ್ಕಳು ಕೂಡ ಬೆಸ್ಟ್ ಲಾಂಚಿಂಗ್ ಇಲ್ದೇನೆ ಕೆರಿಯರ್ನ ಮಧ್ಯದಲ್ಲೇ ಬಿಟ್ಟೋದವ್ರು ತುಂಬ ಜನ ಇದ್ದಾರೆ. ಅದಕ್ಕೆ ನಿನ್ನ ಟಾಪ್ ಡೈರೆಕ್ಟರ್ ಹತ್ರನೇ ಪರಿಚಯ ಮಾಡಬೇಕು ಅನ್ಕೊಂಡಿದ್ದೀನಿ. ನೀನ್ ನನ್ಗೋಸ್ಕರ ಪಡ್ತಿರೋ ಕಷ್ಟನ ಅರ್ಥ ಮಾಡ್ಕೊಳ್ತೀನಿ ಸಿದ್ದು. ಆದ್ರೆ 2 ದಿನದಲ್ಲಿ 1 ಕೋಟಿ ರೂಪಾಯಿ ಅಂದ್ರೆ ನಾವ್ ಯಾವ್ದಾದ್ರು ಬ್ಯಾಂಕ್ ಕನ್ನ ಹಾಕ್ಬೇಕು ಸಿದ್ದು. ನಿನ್ನ ಟಾಪ್ ಡೈರೆಕ್ಟರ್ ಹತ್ರನೇ ಪರಿಚಯ ಮಾಡಿಸ್ಬೇಕು ಅನ್ಕೊಂಡಿದ್ದೀನಿ. ಅಗತ್ಯ ಬಿದ್ದರೆ ಅದನ್ನು ಕೂಡ ಮಾಡ್ತೀನಿ ಸ್ಯಾಮ್. ಸಿದ್ದು, ನಾನ್ ಜೋಕ್ ಮಾಡಿದ್ದಷ್ಟೇ. ನಿನ್ನ ವಿಷಯದಲ್ಲಿ ನಾನು ಸೀರಿಯಸ್ ಆಗೇ ಇರ್ತೀನಿ ಸ್ಯಾಮ್. ಈಗಾಗ್ಲೇ ನಮಗೋಸ್ಕರ ಪೊಲೀಸ್ನವರು ಹುಡುಕ್ತಾ ಇದ್ದಾರೆ. ಇವಾಗ ಏನಾದ್ರೂ ಮಿಸ್ಟೇಕ್ ಮಾಡಿದ್ವಿ ಅಂದ್ರೆ ನಮ್ಮಿಬ್ಬರ ಲೈಫ್ ಸ್ಪಾಯ್ಲ್ ಆಗುತ್ತೆ. ಒಂದ್ ಕೆಲ್ಸ ಮಾಡೋಣ, ನನ್ನ ಫ್ರೆಂಡ್ ಕಾರ್ತಿಕ್ ಅವರಪ್ಪ ಕಾರ್ಪೊರೇಟರ್. ಸ್ವಲ್ಪ ಅಮೌಂಟ್ ಏನಾದ್ರೂ ಅಡ್ಜಸ್ಟ್ ಮಾಡಕ್ಕಾಗತ್ತಾ ಅಂತ ಕೇಳ್ತೀನಿ. ನೀನ್ ಮಾತ್ರ ಅವಸರ ಪಡ್ಬೇಡ ಸಿದ್ದು. ಫ್ರೀ ಇದ್ರೆ ಕಾಲ್ ಮಾಡ್ತೀನಿ ಅಂತ ಹೇಳ್ತೀನಿ. ಏನಾಯ್ತು ಸ್ಯಾಮ್? ನೋಡ್ದ್ಯಾ ಸ್ಯಾಮ್, ಶೌರ್ಯ ಕಲ್ಯಾಣಿ ಆನಂದವಾಗಿ ಒಟ್ಟಿಗೆ ಫೋಟೋ ತೆಗೆಸ್ಕೊಂಡಿದ್ದಾರೆ. ನೀನೇನಂದೆ? ನಾನಂದ್ರೆ ಶೌರ್ಯಕ್ಕೆ ಪ್ರಾಣ, ನನ್ನ ಬಿಟ್ಟಿರೋದಿಲ್ಲ ಅಂದೆ. ಅಷ್ಟು ಪ್ರೀತಿ ಇರೋನು ಬೇಜಾರಲ್ಲಿರ್ತಾನೆ ಹೊರತು ಹೀಗೆ ನಗ್ತಾ ಮದುವೆ ಆಗಿರೋ ಹುಡುಗಿ ಜೊತೆ ಫೋಟೋ ತೆಗೆಸ್ಕೊಳ್ಳಲ್ಲ. ನನಗೆ ಗೊತ್ತಿರೋ ಹಾಗೆ ಇಬ್ರು ತುಂಬಾ ಹತ್ರ ಆಗಿರೋ ಹಾಗಿದೆ. ಇಲ್ಲ ಅಂದ್ರೆ ಶೌರ್ಯ ಜೊತೆ ತೆಗೆಸ್ಕೊಂಡಿರೋ ಫೋಟೋ ಎಲ್ಲರೂ ನೋಡೋ ಹಾಗೆ ವಾಟ್ಸಪ್ ಡಿಪಿ ಹೇಗೆ ಹಾಕೊಂಡಿದ್ದಾಳೆ? ಪ್ರೀತಿ ಇಲ್ಲ ಅಂದ್ರೆ ನಮಗೋಸ್ಕರ ಪೊಲೀಸವ್ರನ್ನ ಯಾಕೆ ಕಳಿಸ್ತಾನೆ ಸಿದ್ದು? ಯಾಕಂದ್ರೆ ಕೋಪದಿಂದ ಅವನಿಗೆ ಮೋಸ ಮಾಡಿದೀವಿ ಅಂತ ಹಾಗೆ ತೀರ್ಸ್ಕೊಳಕ್ಕೆ. ನೀನೇನೋ ಅದನ್ನ ಪ್ರೀತಿ ಅನ್ಕೊಂಡಿದ್ಯಾ? ಏನ್ ಹುಡುಕ್ತಿದ್ಯಾ? ಮಗು ಫೋಟೋ ಏನಾದ್ರೂ ಸ್ಟೇಟಸ್ಗೆ ಹಾಕಿದಾಳ ನೋಡೋಣ ಅಂತ. ಇದ್ಯಾ? ಅವ್ರ ಫೋಟೋಸ್ ಬಿಟ್ರೆ ಮಗು ಫೋಟೋ ಇಲ್ಲ. ನಿನ್ನ ಹುಚ್ಚತನ ಅಷ್ಟೇ. ನಿನ್ ಮಗು ಫೋಟೋನ ಅವಳು ಯಾಕೆ ಸ್ಟೇಟಸ್ ಹಾಕೋತಾಳೆ? ನೀನ್ ಹುಚ್ಚ ಆಲೋಚನೆ, ಹುಚ್ಚ ಪ್ರೀತಿನ ಬೆಳೆಸ್ಕೊಳ್ದೇನೆ ಮಲ್ಕೋ. ದುಡ್ಡು ಬಗ್ಗೆ ನಾಳೆ ಯೋಚನೆ ಮಾಡೋಣ.
ಅಮ್ಮ ಅಮ್ಮ ಬಿಸಿನೀರು ಕೊಡು. ಕಾಫಿ ಕೊಡಮ್ಮ. ಇದು ಕಾಫಿನೇ ಆಫೀಸಾ?